ಈಗ ತಾನೇ ಈಗ ಕಳೆದ ವಾರ ನಮ್ಮ ಆಡಿಯೋ ರಿಲೀಸ್ ಆಯಿತು. ಆಗ ಒಂದಷ್ಟು ಮಾತಾಡಿದ್ದೀವಿ. ಈ ಸಿನಿಮಾ ಬಗ್ಗೆ ಏನು ಹೇಳೋದು ಏನಂತಂದ್ರೆ, ಆಕ್ಚುಲಿ ನಾನು ಸುಮಾರು ಯಾವುದೇ ಇಂಟರ್ವ್ಯೂ ನೋಡು, ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು, ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸೋದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋಕ್ಕೂ ಇರಲ್ಲ, ಅಥವಾ ತುಂಬಾ ಅಂದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಎಲ್ಲ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಸೊ ನಾನು ಒಂದು 2-3 ಪ್ರಾಜೆಕ್ಟ್ ಆ ಥರದ್ದು ತುಂಬಾ ಹತ್ರದಿಂದ ನಾನು ನೋಡಿ ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ಆ ಪ್ರೋಸೆಸ್ ಬಗ್ಗೆ ಒಂದು ಫಿಲಮ್ ಮಾಡಿದ್ರೆ ಈ ಫಿಲಮ್ಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದು ದೊಡ್ಡ ಕಥೆ ಆಗ್ಬೋದು. ಸೊ ಆ ಥರದ್ದೊಂದು ಎಫರ್ಟ್ ಮತ್ತೆ ಅದು ಬರೀ ಒಂದು ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ಥರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸ್ದೇ ಇರ್ಬೋದು, ಬಟ್ ಅದ್ರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಇಷ್ಟು ವರ್ಷ ಅದನ್ನ, ಮತ್ತೆ ಎಷ್ಟೋ ಸಿನಿಮಾಗಳು ಒಂದು ಹಂತಕ್ಕೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಒಂದಷ್ಟು ಲೇಟ್ ಆಗಿದೆ, ಇದನ್ನ ನಾವು ಇಲ್ಲೇ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಈ ಫಿಲಮ್ನ ಇಲ್ಲಿವರೆಗೂ ತಂದು ಇದನ್ನ ರಿಲೀಸ್ ಮಾಡಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದು ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲರಿಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ, ಬಟ್ ಈಗಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗೇ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಹಾಗಾಗಿ ನಮ್ಮ ಬೆಳವಾಡಿ ಸರ್ ಹೇಳ್ದಂಗೆ ಹೌದು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕೆಲವು ಫಿಲಮ್ಗಳನ್ನ ನೋಡ್ಬೇಕಾಗತ್ತೆ. ಮಾಧ್ಯಮದವರು ಮತ್ತೆ ಎಲ್ಲರಿಗೂ ಒಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಲಿ ಈ ಫಿಲಮ್ ಬಗ್ಗೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.